ಎಲ್ಲ ವಿದ್ಯಾರ್ಥಿಗಳಿಗೂ ಕೆ.ಸಿ.ಟಿ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಕೆ.ಸಿ.ಟಿ ಕಡೆಯಿಂದ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಗಾರ್ಡಿಂಗ್ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕ್ವಶನ್ಗಳು ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ಓಕೆನಾ, ಒಂದೊಂದಾಗೆ. ಅದಕ್ಕೂ ಮುಂಚೆ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ಇದುವರೆಗೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸ್ತಾರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸರಿ, ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ತವನ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಪ್ರಜ್ನೋ ಕಡೆಯಿಂದ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಎಲ್ಲ ಕರೆಕ್ಟಾಗಿದೆ, ಬಟ್ QR ಕೋಡ್ ಸ್ಕ್ಯಾನ್ ಆಗ್ತಾಯಿಲ್ಲ. ಸೊ ಇಂಥ ಸಿಚುವೇಷನಲ್ಲಿ ನೀವೇನು ಮಾಡಬೇಕು, ನೀವು ಮತ್ತೆ ಇನ್ನೊಮ್ಮೆ ಈ ಒಂದು ಕೆ.ಸಿ.ಟಿ ವೆಬ್ಸೈಟಿಗೆ ಲಾಗಿನ್ ಆಗ್ಬಿಟ್ಟು ಸೇಮ್ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊತೀರ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಸೊ ಅವಾಗಲೂ ಸಹ ವರ್ಕ್ ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ನ್ಯೂ ಲಿಂಕ್ ಬಿಡ್ತಾರಲ್ಲ ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ನೆಕ್ಸ್ಟ್ ನ್ಯೂ ಲಿಂಕ್ ಬಿಟ್ಟ ನಂತರ ಮಾಡಿದ್ಮೇಲೆ ಎಲ್ಲ ಕರೆಕ್ಟಾಗಿರುತ್ತೆ ಅನ್ಕೊತೀನಿ. ಅಲ್ಲೂ ಸಹ ಮಿಸ್ಟೇಕ್ ಆಯಿತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಸಹ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಸಂತ್ ಗಾಯಕ್ವಾಡ್. ಸೊ ಇವರು ಸಹ ಹೇಳ್ತಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ. ಸೊ ವಾಟ್ ಐ ಆಮ್ ಟೆಲಿಂಗ್ ಈಸ್ ಪ್ಲೀಸ್ ಗೋ ಟು ದ ಲಿಂಕ್ ಅಗೇನ್ ಆ್ಯಂಡ್ ಪ್ಲೀಸ್ ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ ಅಗೇನ್. ವಸಂತ್ ಅಂತಲ್ಲ, ಬೇರೆ ಯಾವುದೇ ವಿದ್ಯಾರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಮತ್ತೆ ಟ್ರೈ ಮಾಡ್ತೀರಿ, ಓಕೆನಾ. ಸೊ ಹಾಗೆ ಆಗುತ್ತೆ. ಆಗಿಲ್ಲ ಅಂದರೆ ಹೊಸ ಲಿಂಕ್, ಹಿಂದಿನ ಕ್ವಶನ್ಗೆ ಉತ್ತರ ಕೊಡೋಲ್ಲ, ಸೇಮ್ ಹೊಸ ಲಿಂಕ್ ಬಿಟ್ಟಾದಮೇಲೆ ಸೊ ಮತ್ತೆ ಟ್ರೈ ಮಾಡಿ, ಅವಾಗ ಖಂಡಿತವಾಗ್ಲೂ ಆಗುತ್ತೆ. ಅವಾಗಲೂ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ಮಾಡ್ಬಿಟ್ಟು ಯೋಯೋ ಸಿಂಗ್ ಅಂತೆ, ಇದು ನೇಮು ಒರಿಜಿನಲ್ ಗೊತ್ತಿಲ್ಲ. ಇವ್ರು ಹೇಳ್ತಿದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಹೊಡೆದ್ರೆ ಇನ್ವ್ಯಾಲಿಡ್ ಅಂತ ತೋರಿಸ್ತಿದೆ ಅಂತ. ಸೊ ನಿಮಗೂ ಸಹ ಹೇಳ್ತಿರೋದು 1 or 2 ಡೇಸ್ ವೆಯ್ಟ್ ಮಾಡಿ, ಅಥವಾ ನೀವು ಇವತ್ತೇ ಟ್ರೈ ಮಾಡ್ತೀವಿ ಅಂದರೆ ಸಂಜೆ ಹೊತ್ತು 6 ಗಂಟೆ ಮೇಲೆ ಒಂದು ಸತಿ ಟ್ರೈ ಮಾಡಿ, ಆದರೂ ಆಗ್ಬೋದು. ಆಗಲಿಲ್ಲ ಅಂದರೆ ವೆಯ್ಟ್ ಮಾಡಿ, ನ್ಯೂ ಲಿಂಕ್ ಬರೋ ತನಕ ವೆಯ್ಟ್ ಮಾಡಿ. ಸೊ ಸೇಮ್ ಮೆಂಬರ್ ಇನ್ನೊಂದು ಕ್ವಶನ್ ಕೇಳಿದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು, ಬಟ್ ನನಗೆ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಅರ್ಥ ಇರೋದ್ರಿಂದ, ಈ ಒಂದು ಕಾಲೇಜ್ ಅಲಾಟ್ಮೆಂಟ್ ಯಾವಾಗುತ್ತೆ, ಎಲ್ಲ ರೌಂಡು ಮುಗಿಬೇಕು ಇನ್ನು, ಓಕೆನಾ. ಆಪ್ಷನ್ ಎಂಟ್ರಿ 1, 2, 3 ಎಲ್ಲ ಮುಗಿದ ಮೇಲೆ ನಿಮಗೆ ಈ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗೋದು. ಆ್ಯಂಡ್ ಸೀಕ್ರೆಟ್ ಕೀ ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ? ಸೊ ಸೀಕ್ರೆಟ್ ಕೀ ನಿಮಗೆ ಸಿಗೋದೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ನಲ್ಲಿ, ಓಕೆನಾ. ಅದರ ರಿಲೀಸ್ ಮಾಡಿದ ನಂತರ, ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ಅಲ್ಲಿ ಕಾಣಿಸುತ್ತೆ ನಿಮಗೆ ಸೀಕ್ರೆಟ್ ಕೀ, ಓಕೆನಾ. ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಸಹ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಜ್ವಲ್ ಅಂತ ಮೆಂಬರ್ ಸಹ ಇದ್ದಾರೆ, ಅವರು ಸಹ ಹೇಳ್ತಿದ್ದಾರೆ ನಮಗೆ ಇನ್ವ್ಯಾಲಿಡ್ ಲಾಗಿನ್ ಡೀಟೇಲ್ಸ್ ಅಂತ ತೋರಿಸ್ತಿದೆ, ನಮಗೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ನಿಮಗೂ ಸಹ ಸೇಮ್ ಆನ್ಸರ್ನ ಕೊಡ್ತೀನಿ ನಾನು. ಡೈಲಿ ಒಂದು ಸತಿ ಆರ್ 2 ನೀವು ಫ್ರೀ ಆದಾಗೆಲ್ಲ ಚೆಕ್ ಮಾಡ್ಬೋದು. ಸೊ ಸೇಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ತೀರಿ. ಅಲ್ಲೂ ಆಗಲಿಲ್ಲ ಅಂದರೆ ನ್ಯೂ ಲಿಂಕ್ ಬಿಟ್ಟಾದಮೇಲೆ ಖಂಡಿತವಲ್ಲ ಆಗುತ್ತೆ, ಓಕೆನಾ. ಆಗಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಅನ್ನೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು KE ಆಫೀಸ್ನ ವಿಸಿಟ್ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಜೊತೆ. ಅಕಸ್ಮಾತ್ ಅಲ್ಲೂ ಸಹ ಆಗಲಿಲ್ಲ ಅಂದರೆ ಇಲ್ಲಿ ಹೊಸ ಲಿಂಕ್ನಲ್ಲಿ, ಓಕೆನಾ. ಇಲ್ಲಿ ಮಂಜುನಾಥ್ ಅವರು ಒಂದು ಕ್ವಶನ್ ಕೇಳಿದರೆ, ಈಗ ಆಪ್ಷನ್ ಡೀಟೇಲ್ಸ್ನ ಸ್ವಲ್ಪ ಚೇಂಜಸ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಮಾಡ್ಬೋದು. ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆದ ನಂತರ ನೀವೇನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಚೇಂಜಸ್ ಮಾಡಬೇಕು ಅಂದರೆ, ಕೆಲವೊಂದು ಚೇಂಜಸ್ಗೆ ಆಪ್ಷನ್ ನಿಮಗೆ ಲಿಂಕ್ ಮುಖಾಂತರ ಕೊಡ್ತಾರೆ. ಇಲ್ಲ ಕೆಲವೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂದರೆ ನೀವು ಖಂಡಿತವಾಗ್ಲೂ KE ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ಮಲ್ಲಿಕಾರ್ಜುನ ಅವರು ಕೇಳ್ತಿದ್ದಾರೆ, ಸರ್ ವಿ ಕ್ಯಾನ್ ಎಡಿಟ್ ರೂರಲ್. ಇಲ್ಲಿ ನನಗೆ ಅರ್ಥ ಆಗಿರೋ ಪ್ರಕಾರ ರೂರಲ್ ಸರ್ಟಿಫಿಕೇಟ್ ಇದೆ, ನಾನು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಡಿಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು, ಬಟ್ ನೀವು ಮಾಡೋಕ್ಕಾಗಲ್ಲ. ನೀವೇನು ಮಾಡಬೇಕು, ರೂರಲ್ ಸರ್ಟಿಫಿಕೇಟ್ನ ತೊಗೊಂಡೋಗಿ KE ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೊಂದು ಟೈಮ್ನ ಅನೌನ್ಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇನ್ನು ಮುಂದೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಡೇಟ್ ಅನೌನ್ಸ್ ಆದ ನಂತರ ನೀವು ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ತನ್ಸಿಯಾನ ಅಂತ ವಿದ್ಯಾರ್ಥಿ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ, ಸರ್ ನಂದು ಕ್ಯಾಶ್ ತೋರಿಸ್ತಾ ಇಲ್ಲ, ಇಲ್ಲಿ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಕ್ಯಾಶ್ ಅನ್ನೋದು ತೋರಿಸ್ತಾ ಇಲ್ಲ ಅಂತ. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗೊಂದು ಕರೆಕ್ಷನ್ಸ್ ನಡೀತಾ ಇದೆ. ಕರೆಕ್ಷನ್ ನಡೆದಂಥ ದಿನ ಮೇ ಬಿ 1 or 2 ಡೇಸಲ್ಲಿ ನಿಮಗೆ ಹೊಸ ಲಿಂಕ್ ಬರುತ್ತೆ, ಅಥವಾ ಡೈಲಿ ಒಂದು ಸತಿ ಟ್ರೈ ಮಾಡ್ತೀರಿ ಸಂಜೆ ಈವ್ನಿಂಗ್ ಟೈಮಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಡೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಹೊಸ ಲಿಂಕ್ನ ಬಿಟ್ಟಾದ್ಮೇಲೆ ನಾನು ತಿಳಿಸ್ಕೊಡ್ತೀನಿ, ಅವಾಗೂ ಸಹ ಡೌನ್ಲೋಡ್ ಮಾಡಿ. ಆವಾಗ ಇಲ್ಲ ಅಂದರೆ ನೀವು ನಿಮ್ಮ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ತೊಗೊಂಡೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು, ಎಲ್ಲಿ KE ಕಡೆಯಿಂದ. ಸೊ ಇದಿಷ್ಟು ಇವತ್ತಿನ Q&A ಸೆಷನ್ಸ್ ಆಗಿರುತ್ತೆ. ನಾನು ಇನ್ನೇನು ತಿಳಿಸ್ಕೊಡ್ತೀನಿ ಅಂದರೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇನ್ನೂ ಟೈಮ್ ಇದೆ, ಓಕೆನಾ. ಟೈಮ್ ಅಂದರೆ ನಾನು ಏನು ಹೇಳ್ತಿದ್ದೀನಿ, ನ್ಯೂ ಲಿಂಕ್ ಬಿಡಬೇಕು, ಅದಾದಮೇಲೆ ಚೇಂಜಸ್ಗೆ ಡೇಟ್ ಕೊಡಬೇಕು, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೆಲವ್ರಿಗೆ ಆಗಿರಲ್ಲ ಅಂಥವ್ರು KE ಆಫೀಸಿಗೆ ಹೋಗಬೇಕು, ಅದಕ್ಕೂ ಡೇಟ್ ಅನೌನ್ಸ್ ಮಾಡ್ತಾರೆ. ಇಷ್ಟೆಲ್ಲ ಆಗೋಕ್ಕೆ ಇನ್ನೂ ಮೇ ಬಿ ಒನ್ ವೀಕ್ ಮೇಲೆ ಆಗುತ್ತೆ, ಓಕೆನಾ. ಇದೆಲ್ಲರ ಮಧ್ಯೆ ನೀವೇನು ಮಾಡಬೇಕು ಅಂದರೆ, ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಬೇಕು. ಅಂದರೆ ಆಪ್ಷನ್ ಎಂಟ್ರಿಗೆ ರೆಡಿ ಮಾಡ್ಕೊಳ್ಳಿ, ಬೇಜಾನ್ ಟೈಮ್ ಇದೆ. 100 ಕಾಲೇಜಾರ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ, ಆಯಿತು. ಆಪ್ಷನ್ ಎಂಟ್ರಿ ಬಂದಷ್ಟು ಪಟ್ ಅಂತ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಒಳ್ಳೆ ಕಾಲೇಜ್ ಪಡೆಯೋದು ನೋಡ್ಕೋಬೇಕು, ಓಕೆನಾ. ಇದಿಷ್ಟು ಇವತ್ತಿನ ಮಾಹಿತಿ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.